ಪ್ರಭುವೇ ನಿಮ್ಮನ್ನು ಮಾಡಲಾರೆನು ನನ್ನ ಹತ್ತಿರವಿರು ಓ ಪ್ರಭುವೇ ನಿಮ್ಮನ್ನು ಮಾಡಲಾರೆನು ಜಯ ಹೋ ಪ್ರಭು ಜಯ ಹೋ ಸುತಾ ಜಯ ಹೋ ಪ್ರಭು ಜಯ ಹೋ ಕತ್ತಲೆಯ ಸಮಯದಲ್ಲಿ ಬೆಳಕಾಗಿರು ಮರಣದ ಸಮಯದಲ್ಲಿ ಜೀವವಾಗಿರು ನಡುಕ ಮೇಲೆ ಎಲ್ಲರೂ ಕತ್ತಲೆಯ ಸಮಯದಲ್ಲಿ ಬೆಳಕಾಗಿರು ಮರಣದ ಸಮಯದಲ್ಲಿ ಜೀವವಾಗಿರು ದಯವಿಟ್ಟು ಎಲ್ಲರೂ ಎರಡು ಹಸ್ತ ಮೇಲೆ ಮಾಡಿ ಚೆನ್ನಾಗಿ ತಟ್ಟಬೇಕು ಎರಡು ಹಸ್ತ ಮೇಲೆ ಮಾಡಿ ಭಕ್ತಿ ಜೊತೆ ಹತ್ತಿರವಿರು ಓ ಪ್ರಭು ನಿಮ್ಮನ್ನು ಮಾಡಲಾರೆನು ನನ್ನ ಹತ್ತಿರವಿರು ಓ ಪ್ರಭುವೇ ನಿಮ್ಮನ್ನು ಮಾಡಲಾರೆನು ಕಣ್ಣೀರಿನ ಸಮಯಕ್ಕೆ ತಾಯಿಯಾಗಿರೋ ಕರ್ತವ್ಯದ ಸಮಯಕ್ಕೆ ತಂದೆ ಆಗಿರೋ ಕಣ್ಣೀರಿನ ಸಮಯಕ್ಕೆ ತಾಯಿಯಾಗಿರೋ ಕರ್ತವ್ಯದ ಸಮಯಕ್ಕೆ ತಂದೆ ಆಗಿರೋ ನನ್ನ ಹತ್ತಿರವಿರೋ ಓ ಪ್ರಭು ನಿಮ್ಮನ್ನು ಮುಂದೆ ನನ್ನ ಹತ್ತಿರವಿರು ಓ ಪ್ರಭುವೇ ನಿಮ್ಮನ್ನು ಮಾಡಲಾರೆನು ರೋಗ ಇರುವ ಸಮಯಕ್ಕೆ ವೈದ್ಯನಾಗಿರೋ ದುಷ್ಟಿರುವ ಸಮಯಕ್ಕೆ ಮಿತ್ರನು ಆಗಿರೋ ರೋಗ ಇರುವ ಸಮಯಕ್ಕೆ ವೈದ್ಯನಾಗಿರೋ ದುಷ್ಟಿರುವ ಸಮಯಕ್ಕೆ ಮಿತ್ರನಾಗಿರೋ ನನ್ನ ಹತ್ತಿರವಿರೋ ಓ ಪ್ರಭುವೇ ನಿಮ್ಮನ್ನು ಮಾಡಲಾರೆನು ನನ್ನ ಹತ್ತಿರವಿರೋ ಓ ಪ್ರಭುವೇ ನಿಮ್ಮನ್ನು ಮಾಡಲಾರೆನು ಸಚಿನ್ ತಡಿ 1 ಮಿನಿಟ್ ಪಾರ್ಶ್ವ ಬಗೋರು ಯಾಡ್ರದಾರ ಅದಕ್ಕೆ पंडित जी आ पलका नहीं तोरा मूर्ति पंडित जी तो ಬೇರೆ ಯಾರು ಅಲ್ಲ पंडित ರಷ್ಟ ತೋರಿ महाराज जी ನಾವು ತೋತಿ ಬಿಡ್ರಿ ತೋಮರಿ ಪಾಲ್ಕೆ ತೋಮರಿ ಚಪಾಳಿ ಅಡುಗೆ ಮೇಲೆ ಮಾಡಿ 24 ಜನ ರಾಜಕುಮಾರ ದೀಕ್ಷೆಯನ್ನು ಧಾರಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಆ ವನಕ್ಕೆ ಬರೋತನ ಇಲ್ಲೇ ನಿಲ್ಬೇಕ ಏ ಯಾರು ಇಲ್ಲೇ ಬರೋದ ದೀಕ್ಷಾ ಕೊಡಾಕ ಮತ್ ಎಲ್ಲ ಇಲ್ಲೇ ಬರ್ತಾವ ಜನ ಬರ್ ಗೌಡ್ರ ಅಣ್ಣಸಾಬ್ ಗೌಡ್ರ ಹೋರಿ ಪೀಠ ದೀಕ್ಷಾ ವೃಕ್ಷ पंडित जी ಭರತೇಶ್ ಪಟ್ನ ತಯಾರು ಮಾಡ್ಕೊಂಡ್ರಿ 2 ಮಿನಿಟ್ ದೀಕ್ಷಾ ಮಂಟಪ ತಯಾರಾಗಬೇಕು ಇಲ್ಲಿ ಹೋರಿ ಪಟ್ನವ್ರಿ ಹೋರಿ ವ್ಯವಸ್ಥಾಪಕ ಅಷ್ಟಕುಮಾರಿಕಾ ಬರೀ ಅವ್ರ ಜೊತೆ ನೀವು ಆಹಾ ನಮ್ಮ ಇಂದ್ರಗಣ ಎಲ್ಲ ಹೋಗ್ತಾ ಇದೆ
ಆ ದೀಕ್ಷಾ ಮಂಟಪಕ್ಕೆ ಸಂಗೀತಕ್ಕೆ ಸಾಥ್ ಚಪ್ಪಾಳೆ ಎಲ್ಲರೂ ಎರಡು ಕೈ ಮೇಲೆ ಮಾಡಿ. ನಿನ್ನ ಪ್ರಾರ್ಥನೆ ಸಮಯ ದೇವನಾಗಿರೋ, ನಿನ್ನ ಸ್ತುತಿಸುವೆ ಮೈ ಗುರುವಾಗಿರೋ. ನಿನ್ನ ಪ್ರಾರ್ಥನೆ ಸಮಯ ದೇವನಾಗಿರೋ, ನಿನ್ನ ಸ್ತುತಿಸುವೆ ಮೈ ಗುರುವಾಗಿರೋ. ನನ್ನ ಹತ್ತಿರವಿರೋ ಓ ಪ್ರಭುವೇ, ನಿಮ್ಮನ್ನು ಬಾಳಲಾರೆನೋ. ಹತ್ತಿರವಿರೋ ಓ ಪ್ರಭುವೇ, ನಿಮ್ಮನ್ನು ಬಾಳಲಾರೆನೋ. ಪಾರ್ಶ್ವನಾಥ ದೇವನೇ ಆಲಿಸೆನ್ನ ಪ್ರಾರ್ಥನೆ, ಅನುದಿನ ಮಾಡುವೆ ನಿಮ್ಮ ಸ್ಮರಣೆ. ಹೋ ಅಂಧಕಾರ ಅಣಸಿ ತೋರು ಕರುಣೆ. ಸಚಿನ್ ಏಕ್ ಮಿನಿಟ್ ನೋಡ್ರಿ ವ್ಯವಸ್ಥಾಪಕರು, ಇಲ್ಲಿ ಮಹಾರಾಜಗಳು ಮ್ಯಾಟ್ ಇದೆ, ಆ ಮಣಿಗಳು ತೋರೆಲ್ಲ, ಆ ಮಣಿಗಳು ಹಾಕ್ಬಿಟ್ರಿ ಹಿಂದೆಲ್ಲ. ಇಲ್ಲಿ ಗೊತ್ತಲ್ಲ, ಇಲ್ಲಿ ಮಹಾರಾಜಗಳು ನಿಲ್ಲಿಕ್ಕೆ ಮಣಿ ಹಾಕ್ರಿ, ಮಹಾರಾಜಗಳು ನಿಲ್ಲಿಕ್ಕೆ ಮಣಿ ಹಾಕ್ರಿ. ಕೆಲವೇ ಸಮಯದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಇದೇ ಮಂಟಪಕ್ಕೆ ಬರ್ತದೆ. ಒಂದು 10-15 ನಿಮಿಷದಲ್ಲಿ ಬಂದ ನಂತರ ದೀಕ್ಷಾ ಮಹೋತ್ಸವ. ದೀಕ್ಷಾ ಆದ ನಂತರ ನಾಳೆ ಆಹಾರ ದಾನ, ನಾಳೆ ಕೇವಲ ಜ್ಞಾನ ಕಲ್ಯಾಣ, ಮುಂಜಾನೆ 7 ಗಂಟೆಗೆ ಮೂರ್ತಿಗಳ ಮೇಲೆ ಸಂಸ್ಕಾರ, 8 ಗಂಟೆಗೆ ನೂತನ ಶಿಖರದಲ್ಲಿ